ಹಿಂದಿನ ಭಾಗದಲ್ಲಿ ಪ್ರಿಯಾಂಕಾ ಮತ್ತೆ ಮಂಜುನಾಥ್ ಪ್ರೀತಿ ಮಾಡಿ ಮದುವೆ ಆಗಿ ಒಂದು ಸುಖ ಸಂಸಾರ ನಡೆಸ್ತಾ ಇರ್ತಾರೆ. ಈ ಸುಖ ಸಂಸಾರ ಮುಂದೆ ಏನೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಯ್, ನಾನು ನಿಮ್ಮ ಪಕ್ಕದ ಮನೆ ಇದೆಯಲ್ಲ ಅಲ್ಲಿಗೆ ರೆಂಟ್ಗೆ ಅಂತ ಬಂದಿದ್ದೀವಿ. ನೈಬರ್ ಅಲ್ವಾ, ಹಾಗಾಗಿ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ಇಫ್ ಯು ಡೋಂಟ್ ಮೈ, ನಾನು ಬಂದಿದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಓ, ನೀವೇನಾ? ಆ ಮನೆಗೆ ಯಾರೋ ಬೇರೆಯವರು ರೆಂಟಿಗೆ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನನಗೂ ಯಾರು ಅಂತ ತಿಳ್ಕೊಬೇಕು ಅನ್ನೋ ಆಸೆ ಇತ್ತು. ನೀವೇ ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಬನ್ನಿ, ಕಾಫಿ ಕುಡಿಯೋರಂತೆ. ಅಯ್ಯೋ ಪರವಾಗಿಲ್ಲ, ನಾನು ಇವಾಗ ತಾನೇ ಕಾಫಿ ಕುಡ್ಕೊಂಡು ಬಂದೆ. ಅವರು ಮನೆಯವರು ಅಕ್ಕಪಕ್ಕದವರು ಅಂದ್ರೆ ಪರಿಚಯ ಇರ್ಬೇಕಲ್ವಾ? ಹಾಗಾಗಿ ನೀವು ಆಫೀಸಿಗೆ ಎಲ್ಲಾದ್ರೂ ಹೋಗ್ಬಿಡ್ತೀರೇನೋ ಅಂತ ಬೆಳಗ್ಗೆ ಬೇಗನೆ ಬಂದೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ಬೆಳಗ್ಗೆನೆ ಬಂದ್ರು ಅಂತ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನೀವು ಬಂದಿದ್ದು ನನಗೆ ಖುಷಿ ಆಯ್ತು. ಹೀಗೆ ಬರ್ತಾ ಇರಿ. ನನಗೂ ಮಾತಾಡೋದಕ್ಕೆ ಯಾರೂ ಇರಲ್ಲ. ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ. ಅವಳು ಬರೋ ಅಷ್ಟೊತ್ತಿಗೆ 3 ಗಂಟೆನೇ ಆಗಿರತ್ತೆ. ಇನ್ನು ನನ್ನ ಗಂಡ ಬೆಳಗ್ಗೆ ಹೋದವರು ರಾತ್ರಿನೇ ಬರೋದು. ಅವ್ರು ಡ್ಯೂಟಿ ಮುಗಿಸಿ ಬರೋ ಅಷ್ಟೊತ್ತಿಗೆ ಸುಸ್ತಾಗಿರ್ತಾರೆ. ಬಂದು ಊಟ ಮಾಡಿ ಮಲಗಿಬಿಡ್ತಾರೆ. ನನ್ನ ಹತ್ರ ಮಾತಾಡೋದಕ್ಕೆ ಜನನೇ ಇರಲ್ಲ. ನೀವು ಬಂದಿದ್ದು ತುಂಬ ಖುಷಿ ಆಯ್ತು ನೋಡಿ. ನಿಮ್ಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೋ ಅವಾಗೆಲ್ಲ ನಮ್ಮ ಮನೆಗೆ ಬನ್ನಿ. ಯಾವ ತೊಂದರೆನೂ ಇಲ್ಲ, ಆಯ್ತಾ? ಓ ಹೌದಾ, ಹಾಗಾದ್ರೆ ನೀವು ಹೌಸ್ ವೈಫಾ? ನೀವು ಕೆಲ್ಸಕ್ಕೆ ಹೋಗ್ತೀರೇನೋ ಅನ್ಕೊಂಡು ಬೇಗ ಬಂದ್ಬಿಟ್ಟೆ. ಸರಿ, ಹಾಗಾದ್ರೆ ನೀವು ಏನಾದರೂ ಕೆಲಸ ಇರುತ್ತೆ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಆಮೇಲೆ ಕುತ್ಕೊಂಡು ನಿಧಾನವಾಗಿ ಮಾತಾಡೋಣ. ಅಯ್ಯೋ, ಇವಾಗ ನೀವು ವಾಪಸ್ ಮನೆಗೆ ಹೋಗೋದು ಯಾಕೆ? ನಾನು ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಿಂಡಿ ತಿಂದ್ಕೊಂಡೆ ನೀವು ವಾಪಸ್ ಹೋಗಿ. ಒಬ್ಬರೇ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಹಾಗಿರುವಾಗ ನಿಮ್ಗೊಬ್ರಿಗೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ಬೇಜಾರಾಗ್ತಿರತ್ತೆ. ಹೇಗೂ ನಾನು ತಿಂಡಿ ರೆಡಿ ಮಾಡಿದ್ದೀನಿ, ನೀವು ತಿನ್ಕೊಂಡೇ ಹೋಗಿ, ಆಯ್ತಾ? ಅಯ್ಯಯ್ಯೋ ಪರವಾಗಿಲ್ಲ ಬಿಡಿ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ. ನಾನು ಮನೆಗೆ ಹೋಗಿ ಮಾಡ್ಕೊಂಡು ತಿಂತೀನಿ, ಅಡ್ಡಿ ಇಲ್ಲ ಪ್ರಿಯಾಂಕಾ ಅವರೇ. ಪ್ರಿಯಾಂಕಾ, ಆಫೀಸಿಗೆ ಟೈಮ್ ಆಗ್ತಾ ಇದೆ, ಬಾ ತಿಂಡಿ ಕೊಡು. ನೋಡಿದ್ರಾ, ನಾವು ತಿಂಡಿ ತಿನ್ನೋ ಟೈಮೇ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು, ಬನ್ನಿ ತಿಂಡಿ ತಿನ್ಕೊಂಡೇ ಹೋಗೋರಂತೆ. ಇವರೇ ನನ್ನ ಗಂಡ ಮಂಜುನಾಥ್. ಮಂಜು, ಇವರು ನಮ್ಮ ಪಕ್ಕ ಇದೆಯಲ್ಲ ಮನೆ, ಅದು ಖಾಲಿ ಇತ್ತಲ್ವಾ, ಅದಕ್ಕೆ ರೆಂಟಿಗೆ ಅಂತ ಬಂದಿದಾರಂತೆ. ಹೊಸಬ್ರು ಕೀರ್ತಿ ಅಂತ. ಓ ಹಾಯ್. ಹಾಯ್ ಮಂಜು ಅವರೇ. ಸರಿ ಕೀರ್ತಿ, ಆಲ್ರೆಡಿ ಟೈಮ್ ಆಗಿದೆ. ನನ್ನ ಗಂಡಂಗೆ ಬೇರೆ ಆಫೀಸಿಗೆ ಹೊತ್ತಾಗತ್ತೆ. ಬನ್ನಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ. ಸಿಟಿನೇ ಆಗಲಿ ಹಳ್ಳಿನೇ ಆಗಲಿ ಅಕ್ಕಪಕ್ಕ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಸಹಜ. ಹಾಗೆ ಕೀರ್ತಿ ಕೂಡ ಪ್ರಿಯಾಂಕನ ಪರಿಚಯ ಮಾಡ್ಕೋತಾಳೆ. ಪ್ರಿಯಾಂಕಾ ಕೂಡ ಕೀರ್ತಿನ ಪರಿಚಯ ಮಾಡಿಕೊಂಡು ತನ್ನ ಮನೇಲೆ ತಿಂಡಿ ಕೂಡ ಕೊಡ್ತಾಳೆ. ಅವಳಿಗೆ ಅಕ್ಕಪಕ್ಕ ಮನೆಯವರು ಅಂದ್ರೆ ತುಂಬಾನೇ ಗೌರವ ಕೂಡ ಇರುತ್ತೆ. ಅಪ್ಪಾಜಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ. ಅಪ್ಪಾಜಿ, ನನ್ನ ಕ್ಷಮಿಸಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ಅರ್ಹ ಅಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ನಾನು ಕೇಳ್ತಾ ಇದ್ದೀನಿ. ನಾನು ಮಾಡಿರೋ ತಪ್ಪೆಲ್ಲ ದಯವಿಟ್ಟು ಕ್ಷಮಿಸಿ, ನನ್ನ ಒಪ್ಕೊಳ್ಳಿ. ಮಗಳೇ, ಹೋಗ್ಲಿ ಬಿಡಮ್ಮ. ಯಾರು ಏನು ಮಾಡೋದಕ್ಕಾಗುತ್ತೆ? ನಮ್ಮ ಮನೇಲಿ ಹೀಗೀಗೆ ಆಗಬೇಕು ಅಂತ ಬರ್ದಿದ್ರೆ ಎಲ್ಲನೂ ಅನುಭವಿಸ್ಲೇಬೇಕು. ಅದು ಅವಮಾನ ಆದರೂ ಅಷ್ಟೇ, ಸನ್ಮಾನ ಆದರೂ ಅಷ್ಟೇ. ನೀನು ಬೇಜಾರು ಮಾಡ್ಕೋಬೇಡ. ಆಗಿದ್ದೇನೋ ಆಯಿತು. ಇವಾಗೆಲ್ಲ ನೆಮ್ಮದಿಯಾಗಿದ್ದೀರಲ್ಲ, ಅಷ್ಟೇ ಸಾಕು. ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಯಾವತ್ತೂ ಕ್ಷಮೆನೇ ಇಲ್ವೇನೋ ಅಂತ ದಿನಾನು ನರಳ್ತಾ ಇದ್ದೆ ಅಪ್ಪ. ಅಂತೂ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ನನ್ನ ಮನೆವರೆಗೂ ಬಂದು ನನ್ನನ್ನು ಮಾತಾಡ್ಸಿದ್ರಲ್ಲ, ಅದೇ ಸಂತೋಷ ನನಗೆ, ಅದೇ ಸಂತೋಷ. ಮಾವ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಇದರಲ್ಲಿ ನಿಮ್ಮ ಮಗಳದ್ದು ಮಾತ್ರ ಅಲ್ಲ, ನನ್ನ ತಪ್ಪು ಕೂಡ ಇದೆ. ನಾನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಆದರೆ ನನಗೆ ಪ್ರೀತಿನೇ ಮುಖ್ಯ ಅಂತ ನಿಮ್ಮ ನಿರ್ಧಾರನ ವಿರೋಧಿಸಿ ನಾವು ಮದುವೆ ಆಗಿಬಿಟ್ವಿ. ಅದರಿಂದ ನಿಮಗೆ ತುಂಬಾ ಅವಮಾನ ಆಗಿರುತ್ತೆ. ದಯವಿಟ್ಟು ನನ್ನ ಕೂಡ ಕ್ಷಮಿಸ್ಬಿಡಿ. ಅಯ್ಯೋ ಅಳಿಯಂದ್ರೆ, ಏನು ನೀವು ಮಗಳ ಹಾಗೇನೆ ನೀವು ಕ್ಷಮೆ ಕೇಳ್ತಿದ್ದೀರಲ್ಲ? ನೋಡಿ, ನೀವಿಬ್ಬರು ಮದುವೆ ಆಗಿ ತುಂಬ ಚೆನ್ನಾಗಿ ಸಂಸಾರ ಮಾಡ್ತಿದ್ದೀರಾ. ಇಷ್ಟು ಸುಖವಾಗಿ ನನ್ನ ಮಗಳನ್ನ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮಷ್ಟು ಒಳ್ಳೆ ಅಳಿಯನ್ನ ನಾನು ಹುಡ್ಕೋದಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನೋಡಿ, ನೀವು ಹೀಗೆಲ್ಲ ಕ್ಷಮೆ ಕೇಳಬೇಡಿ. ಆಗಿರೋದೇನೋ ಆಯಿತು, ಅದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆ ಮತ್ತೆ ಮನ್ಸಿಗೆ ನೋವು ಮಾಡ್ಕೋತಿದ್ದೀರಾ? ನೋಡಿ, ನಾವು ಅದನ್ನೆಲ್ಲ ಮರೆತು ನನಗೆ ಮಗಳೇ ಮುಖ್ಯ ಅಂತ ಬಂದಿದ್ದೀನಿ. ನೀವು ನೋಡಿದ್ರೆ ಮತ್ತೆ ಹಳೇದನ್ನೇ ನೆನ್ಪು ಮಾಡ್ಕೋತಾ ಇದ್ದೀರಲ್ಲ. ಅಲ್ಲಿ ಅಂದ್ರೆ ನಾವೆಲ್ಲ ಭೇಟಿಯಾಗಿ ತುಂಬ ವರ್ಷಗಳೇ ಆಗಿದೆ. ನಿಮ್ಮ ಮದುವೆ ಆದಮೇಲೆ ನಾವಂತೂ ಬಂದೂ ಇಲ್ಲ ಹೋಗೂ ಇಲ್ಲ.
ಹೇಗೋ ಇವಾಗ ನಿಮ್ಮ ಮಾವಂಗೆ ಮನ್ಸು ಬದಲಾಗಿ ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು ಅನ್ಸಿದೆ. ಹಾಗಾಗಿ ನೀವು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಗಂಡ ಹೆಂಡತಿ ಮಗು ಎಲ್ಲರೂ ನಮ್ಮ ಮನೆಗೆ ಬಂದು ಇದ್ದು ಹೋಗಿ. ನೀವು ಹೇಳ್ತಿರೋದೇನೋ ನಿಜ ಅತ್ತೆ, ಆದರೆ ನನಗೆ ಆಫೀಸಲ್ಲಿ ಲೀವ್ ಕೊಡೋದಿಲ್ಲ. ಅದು ಲಾಂಗ್ ಲೀವ್ ಅಂತೂ ಕೊಡೋದೇ ಇಲ್ಲ. ಇವಾಗ ಬೇರೆ ವರ್ಕ್ ಹೆವಿ ಆಗಿದೆ. ಹಾಗಾಗಿ ನೀವು ಪ್ರಿಯಾಂಕನ ಮತ್ತು ಪಿಂಕಿನ ಮನೆಗೆ ಕರ್ಕೊಂಡು ಹೋಗಿ, ನಾನು ಒಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ. ಒಂದು ಸ್ವಲ್ಪ ದಿನ ಮಟ್ಟಿಗೆ ನೀವು ನಿಮ್ಮ ಮಗಳ ಜೊತೆ ಆರಾಮಾಗಿ ಮಾತಾಡಿಕೊಂಡು ಇರಿ. ಏನಂತೀರಾ? ಹೌದಮ್ಮ, ಅವ್ರ ಬಾಸ್ ತುಂಬಾ ಕಿರಿಕಿರಿ. ಒಂದು ಸ್ವಲ್ಪ ಲೀವ್ ಹಾಕಿದ್ರು ಏನಾದರೂ ಕೆಲಸದಿಂದಾನೇ ತೆಗ್ದಾಕೋ ಪ್ಲಾನ್ ಮಾಡ್ತಾರೆ. ಹಾಗಿರುವಾಗ ಅವರು ನಮ್ಮ ಜೊತೆ ಬರೋದು ಸರಿಯಾಗಲ್ಲ. ನೋಡು, ಇನ್ನೊಂದು ದಿನ ಯಾವತ್ತಾದರೂ ಬರ್ತಾರೆ. ಹೇಗೋ ನಾನು ಮತ್ತೆ ನನ್ನ ಮಗಳು ನಿನ್ನ ಜೊತೆ ಬರ್ತಿದ್ದೀವಿ ಅಲ್ಲ, ಸ್ವಲ್ಪ ದಿನ ಆರಾಮಾಗಿ ಮಾತಾಡಿಕೊಂಡು ಎಷ್ಟೊಂದು ಮಾತಾಡೋದಿರುತ್ತೆ. ನಿಮ್ಮ ಜೊತೆ ಇರಬೇಕು ಅಂತ ನನಗೂ ತುಂಬ ಆಸೆ ಆಗ್ತಿದೆ. ಇವರು ಆಫೀಸಿಗೆ ಹೋಗಿ ಇಲ್ಲೇ ಇರ್ತಾರೆ. ಅವ್ರಿಗೆ ಲೀವ್ ಇದ್ದಾಗ ಅಲ್ಲಿಗೆ ಬರ್ತಾರೆ. ಅಲ್ಲಿವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಗೇನೂ ಅಭ್ಯಂತರ ಇಲ್ಲ ತಾನೇ? ಅಯ್ಯೋ ಮಗಳೇ, ಇದೇನು ಮಾತಾಡ್ತಿದ್ಯಾ? ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟು ದಿನದಿಂದ ಹಂಬಲಿಸ್ತಾ ಇದ್ದೆ ಗೊತ್ತಾ ನಾನು. ನೀನೇ ಇವಾಗ ನಮ್ಮ ಜೊತೆ ಬರ್ತಿದ್ಯಾ ಅಂದರೆ ನಾವು ಬೇಡ ಅಂತೀವಾ? ಅಳಿಯಂದ್ರು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಬರಲಿ. ಅಲ್ಲಿವರೆಗೂ ನೀನು ಮತ್ತೆ ಪಾಪು ನಮ್ಮ ಜೊತೆನೇ ಇರೋರಂತೆ. ಬನ್ನಿ, ನಾವು ಹೊರಡೋಣ. ಕಾರ್ನವನು ಬೇರೆ ವೆಯ್ಟ್ ಮಾಡ್ತಾ ಇದ್ದಾನೆ. ಸರಿ ಮಂಜು, ನಾವಿನ್ ಹೊರಡ್ತೀವಿ. ನೀವು ಮನೆ ಕಡೆ ಹುಷಾರು ಆಯ್ತಾ? ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಎಲ್ಲಾನು ಮಾಡಿ ಫ್ರಿಜ್ಜಲ್ಲಿ ಎಲ್ಲ ಇಟ್ಟಿದ್ದೀನಿ. ನಿಮ್ಗೇನು ಬೇಕೋ ಎಲ್ಲಾನು ಅದರಲ್ಲೇ ಇದೆ, ತಗೊಳ್ಳಿ. ಹಣ್ಣು ಹಂಪಲು ಎಲ್ಲಾನು ಇದೆ, ಎಲ್ಲ ತಿನ್ನಿ ಆಯ್ತಾ? ಮತ್ತು ನಾನಿಲ್ಲ ಅಂತ ಊಟ ತಿಂಡಿ ಮಾಡ್ದೇನೆ ನೀವು ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ. ಹಾಂ ಪ್ರಿಯಾಂಕಾ, ನಾನು ನನ್ನ ಆರೋಗ್ಯ ನೋಡ್ಕೋತೀನಿ. ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನೀವಿಬ್ರು ಆರಾಮಾಗಿ ಅತ್ತೆ ಮಾವನ ಜೊತೆ ಹೋಗಿ. ಮಗಳು ತನಗಿಷ್ಟ ಬಂದಾಗೆ ಮದುವೆ ಆದಮೇಲೆ ತಂದೆ ತಾಯಿ ಅವಳನ್ನ ಮಾತಾಡ್ಸೋದಾಗ್ಲಿ ಅವಳ ಹತ್ರ ಕಾಂಟ್ಯಾಕ್ಟ್ ಆಗಲಿ ಯಾವುದೂ ಇರೋದೇ ಇಲ್ಲ. ಆದರೆ ಕೆಲವು ವರ್ಷಗಳು ಕಳೆದ ಮೇಲೆ ತಂದೆ ತಾಯಿ ಕೂಡ ಮಗಳು ಬೇಕು, ಮಗಳ ಹತ್ರ ಮಾತಾಡಬೇಕು, ಮಗಳು ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕು ಅನ್ಸುತ್ತೆ. ಎಲ್ಲ ತಂದೆ ತಾಯಿಗಳು ಹೀಗೆ ಅಲ್ವಾ? ಮಕ್ಕಳು ಯಾರನ್ನೇ ಪ್ರೀತಿ ಮಾಡಿ ಮದುವೆ ಆದರೂ ಕೂಡ ಕೆಲವು ವರ್ಷಗಳಷ್ಟೇ ಕೋಪ ತಾಪ ಎಲ್ಲಾನು. ಆಮೇಲೆ ತನ್ನ ಕರಳು ಬಳ್ಳಿ ತನಗೆ ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಹಾಗಾಗಿ ಮಕ್ಕಳು ಮಾಡಿರೋ ತಪ್ಪನ್ನ ಕ್ಷಮಿಸಿ ತಂದೆ ತಾಯಿಗಳು ಒಪ್ಕೊಂಡೇ ಒಪ್ಕೋತಾರೆ. ಬಹುಶಃ ಈ ಸತ್ಯ ಗೊತ್ತಿರೋದಕ್ಕೆ ಅನ್ಸುತ್ತೆ ಕೆಲವು ಮಕ್ಕಳು ತಂದೆ ತಾಯಿ ಮನ್ಸಿಗೆ ನೋವು ಮಾಡಿ ಓಡೋಗಿ ಮದುವೆ ಆಗ್ತಾರೆ. ಆದ್ರೆ ಪಾಪ ತಂದೆ ತಾಯಿಗಳು ನೋಡು ಅಷ್ಟು ನೋಡಿ ಒಂದು ಸ್ವಲ್ಪ ದಿನ ಕಳೆದ್ಮೇಲೆ ಅವ್ರ ತಪ್ಪುಗಳನ್ನ ಕ್ಷಮಿಸಿ ಮತ್ತೆ ಒಂದಾಗ್ತಾರೆ. ಪ್ರಿಯಾಂಕನ್ ತಂದೆ ತಾಯಿ ಕೂಡ ಮಗಳು ಮಾಡಿರೋ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿ ತಮ್ಮ ಜೊತೆಗೆ ತವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಪ್ರಿಯಾಂಕಾ ತನ್ನ ತಂದೆ ತಾಯಿ ಮನೆಗೆ ಹೋದ್ಮೇಲೆ ಒಂದ್ ಸ್ವಲ್ಪ ದಿನ ಕಳೆದಿರತ್ತೆ. ಪ್ರಿಯಾಂಕಾ, 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 ಎಲ್ಲಿದ್ದೀರಾ? ಪ್ರಿಯಾಂಕಾ, ಪ್ರಿಯಾಂಕಾ, ಎಲ್ಲಿದ್ದೀರಾ? ಏ, ಸಾರಿ ಸಾರಿ ಸಾರಿ, ನಾನು ಪ್ರಿಯಾಂಕಾ ಇದ್ದಾರೆ ಅನ್ಕೊಂಡು ಸೀದಾ ಬಂದ್ಬಿಟ್ಟೆ. ಐಮ್ ರಿಯಲಿ ಸಾರಿ. ನಾನು ನೀವಿದ್ದೀರಾ ಅನ್ಕೊಂಡಿರ್ಲಿಲ್ಲ. ಐಮ್ ರಿಯಲಿ ಸಾರಿ. ಓಕೆ ಓಕೆ, ನಾನು ಇವಾಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಒಂದು ನಿಮಿಷ. ವಾವ್, ಪರವಾಗಿಲ್ಲ. ಪ್ರಿಯಾಂಕನ್ ಗಂಡ ಅವತ್ತು ಸಿಕ್ಕಾಗ ನೋಡೋದಕ್ಕೆ ಅಷ್ಟು ಸ್ಮಾರ್ಟ್ ಅನ್ಸಿಲ್ಲ. ಇವಾಗ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದಾರೆ. ನಾನು ಏನೋ ಅಂದ್ಕೊಂಡಿದ್ದೆ, ಪ್ರಿಯಾಂಕನ್ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಮಂಜುನಾಥ್ ತುಂಬಾ ಅಂದ್ರೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಇವತ್ತು ನೋಡ್ದಾಗ್ಲೇ ಅನ್ನಿಸ್ತಾ ಇರೋದು ನನಗೆ. ಹಾಯ್ ಕೀರ್ತಿ, ಐ ಆಮ್ ಸಾರಿ. ಅದು ಪ್ರಿಯಾಂಕಾ ಇರಲಿಲ್ಲ, ಹಾಗಾಗಿ ಮನೆ ಎಲ್ಲ ಕೆಲಸನೂ ನಾನೇ ನೋಡ್ಕೋಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿ ಆಗಬೇಕಿತ್ತು. ನಾನು ನೀವು ಬಂದಿದ್ದು ನೋಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಹೇ, ಇಟ್ಸ್ ಓಕೆ ಮಂಜು. ನಾನು ಜಾಗಿಂಗಿಗೆ ಹೋಗಿದ್ದೆ. ಎಲ್ಲ ಮುಗಿಸ್ಕೊಂಡು ಬರುವಾಗ ಹೀಗೆ ಪ್ರಿಯಾಂಕನ್ನ ಮಾತಾಡ್ಸ್ಕೊಂಡು ಇಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಅವರಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಸೀದಾ ಅವ್ರನ್ನ ಕರಿತಾ ಕರಿತಾ ಒಳಗೆ ಬಂದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ, ನಂದು ತಪ್ಪಿದೆ. ಓ ಹೌದಾ? ನನ್ನ ಹೆಂಡತಿ ಮಾಡೋ ಕಾಫಿ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಸುತ್ತೆ. ಹಾಗಾಗಿ ಕಾಫಿ ಕುಡಿಯೋದಕ್ಕೆ ಬಂದ್ರಿ ಅನ್ಸುತ್ತೆ. ಬಟ್ ಅವಳೇ ಇಲ್ಲ. ಅಯ್ಯೋ, ಹಾಗೇನಿಲ್ಲ ಮಂಜು ಅವರೇ. ನೀವು ಕಾಫಿ ಮಾಡಿಕೊಟ್ರು ನಾನು ಕುಡಿತೀನಿ. ನನಗೆ ಅವರೇ ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಓಹ್, ಅದಕ್ಕೇನಂತೆ. ಆದರೆ ಕಾಫಿನ ನನ್ನ ಹೆಂಡತಿ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ. ಒಂದು ಮಟ್ಟಿಗೆ ಬರುತ್ತೆ. ನೀವು ಕುಡಿತೀನಿ ಅಂದರೆ ನಾನು ಧಾರಾಳವಾಗಿ ಮಾಡಿಕೊಡ್ತೀನಿ. ಓಎಸ್, ನಾನು ಕುಡಿತೀನಿ. ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಬೈ ದ ವೇ ಮಂಜು, ನೀವು ನೋಡೋದಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು. ಸರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನೀವು ಕೂತ್ಕೊಂಡಿರಿ. ವಾವ್,
ಪರವಾಗಿಲ್ಲ. ಮೊನ್ನೆ ಕೀರ್ತಿನ ನೋಡುವಾಗ ಒಂಥರ ಗೌರಮ್ಮನ ಹಾಗೇನೆ ಇದ್ರು, ಮೈ ತುಂಬ ಬಟ್ಟೆ ಸುತ್ಕೊಂಡು. ಆದರೆ ಇವಾಗ ತುಂಬ ಹಾಟಾಗಿ ಕಾಣಿಸ್ತಾ ಇದ್ದಾರೆ. ಅದು ಅಲ್ಲದೆ ಜಾಗಿಂಗ್ ಬಟ್ಟೆನಲ್ಲಂತೂ ಬ್ಯೂಟಿ ಬ್ಯೂಟಿ ನೋಡ್ದಂಗೆ ಆಗ್ತಿದೆ. ತವ್ರ ಮನೆಗೆ ಹೆಂಡತಿ ಹೋದ್ಮೇಲೆ ಇಲ್ಲಿ ಬೇರೆ ಕಥೆನೇ ನಡೆಯೋ ಹಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲೇ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.